ಇವತ್ತು ದೇಶದ ಕುತೂಹಲ ನೆಟ್ಟಿರೋದು BMC ಚುನಾವಣೆಯ ರಿಸಲ್ಟ್ ಬಗ್ಗೆ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನ 227 ಸ್ಥಾನಗಳಿಗೆ ನಡೆದಿರುವಂಥ ಚುನಾವಣೆಯಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ಅನ್ನೋದು ಬಹುತೇಕ 30 ವರ್ಷಗಳ ನಂತರ BJPಯ ಮೇಯರ್ ಮೊದಲ ಬಾರಿಗೆ ಇಲ್ಲಿ ಪಟ್ಟವನ್ನೇರ್ತಾರೆ ಅನ್ನುವಂತಹ ಸಮೀಕ್ಷೆಗಳನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಹಾಗಾಗಿ BJP ಗೆಲುವಿನ ಮೇಲೆ ಗೆಲುವುಗಳನ್ನು ಕಾಣ್ತಾ ಇರುವಾಗ ಮಹಾರಾಷ್ಟ್ರ, ದೆಹಲಿ ಹಾಗೆ ಹರಿಯಾಣ, ಅದಾದ ನಂತರ ಇತ್ತೀಚೆಗೆ ಬಿಹಾರ್ ಗೆದ್ದ ನಂತರ BJPಗೆ ಮುಂದಿನ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಈ ಅಸ್ಸಾಂ ಗೆಲುವಿಗೆ ಬೂಸ್ಟರ್ ಡೋಸ್ ರೀತಿಯಲ್ಲಿ ಈ BMC ಚುನಾವಣೆ ಗೆಲುವು ಕೆಲಸ ಮಾಡಲಿದೆಯಾ? ಯಾಕಂದರೆ ಈ ಮಹಾರಾಷ್ಟ್ರ ಚುನಾವಣೆ ಅಂದರೆ ಒಂಥರ ಇಂಡಿಯಾದ ಮಿನಿಯೇಚರ್ ಇದ್ದಂಗೆ, ಭಾರತದ ಒಂದು ಮಿನಿ ಏನು ಕಂಟೆಸ್ಟ್ ಇದ್ದಾಗೆ ಭಾರತದ ರೀತಿಯಲ್ಲಿ. ಅಂದರೆ ಎಲ್ಲ ರಾಜ್ಯಗಳ ಜನರು ಈ ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಏನು ಮುಂಬೈನಲ್ಲಿದ್ದಾರೆ ಅವರು ಏನು ಮತವನ್ನು ಹಾಕಿರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸಚಿನ್ ತೆಂಡೂಲ್ಕರಿಂದ ಸಲ್ಮಾನ್ ಖಾನ್, ಶಾರುಖ್ ಖಾನ್ ರೀತಿಯ ಸೆಲೆಬ್ರಿಟಿಗಳು ಕೂಡ ಮತದಾನವನ್ನು ಮಾಡಿರುವಂಥ ಚುನಾವಣೆ. ಕಳೆದ 30 ವರ್ಷಗಳಿಂದ ಇದು ಉದ್ಧವ್ ಠಾಕ್ರೆ ಅವರ ನಿಯಂತ್ರಣದಲ್ಲಿದೆ. ಈ ಬಾರಿ ಉದ್ಧವ್ ಠಾಕ್ರೆ ಜೊತೆ ಬಾಳಾ ಠಾಕ್ರೆ, ಮತ್ತೊಬ್ಬ ಪುತ್ರ ರಾಜ್ ಠಾಕ್ರೆ ಕೂಡ ಜೊತೆಯಾಗಿದ್ದಾರೆ. ಇವರಿಬ್ಬರು ಕೂಡ BJP ಹಾಗೆ ಶಿವಸೇನೆ, ಏಕನಾಥ್ ಶಿಂದೆ ಬಣವನ್ನು ಎದುರಿಸ್ತಾ ಇದ್ದಾರೆ. ಈ ಮಹಾಯುತಿ ಹಾಗೆ ಉದ್ಧವ್ ಠಾಕ್ರೆ ಬಣ ಏನಿದೆ, ಈ ಒಂದು ಬಣಗಳ ನಡುವಿನ ಪೈಪೋಟಿಯಲ್ಲಿ ಗೆಲ್ಲೋದು ಯಾರು, ದೇಶದ ಅತ್ಯಂತ ಶ್ರೀಮಂತ ಪಾಲಿಕೆಯ ಮೇಯರ್ ಯಾರಾಗ್ತಾರೆ ಅನ್ನುವ ಕುತೂಹಲಕ್ಕೆ ಇವತ್ತು ತೆರೆ ಬೀಳುತ್ತೆ. ಇದರಲ್ಲಿ ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇರೋದು 114 ಸ್ಥಾನಗಳು ಮ್ಯಾಜಿಕ್ ನಂಬರ್ ಆದರೆ, ಅಂದರೆ 227ರಲ್ಲಿ 114 ಬಂದವರಿಗೆ ಸರಳ ಬಹುಮತ ಸಿಗೋದಾದರೆ BJPಗೆ 130ಕ್ಕಿಂತ ಹೆಚ್ಚು ಸ್ಥಾನಗಳು ಬರ್ತವೆ ಅನ್ನೋದನ್ನು ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನು ಉದ್ಧವ್ ಠಾಕ್ರೆ ಬಣ ಏನಿದೆ UBT, ಅದು 66ರಿಂದ ಒಂದು 70 ಸ್ಥಾನಗಳವರೆಗೆ ಬರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದ್ದರೆ, ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳಲ್ಲಿ 21 ಸ್ಥಾನಗಳಿಗೆ ಗೆಲ್ಲುವಂಥ 21 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇಲ್ಲಿ BJPಗೆ ದೊಡ್ಡ ಗೆಲುವು ಸಿಕ್ಕಿದರೆ ಮುಂದಿನ ರಾಜ್ಯಗಳ ಚುನಾವಣೆಗೆ ಒಂದು ದೊಡ್ಡ ಶಕ್ತಿ ಬಂದಾಗುತ್ತಾ ಅನ್ನುವಂಥ ಕುತೂಹಲ. ಮುಂಬೈ ಮಹಾನಗರ ಪಾಲಿಕೆ ಅಂದರೆ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನನ್ನು ಗೆದ್ದುಕೊಳ್ಳೋದು BJPಗೆ ದೇಶದ ಅತ್ಯಂತ ದೊಡ್ಡ ರಾಜ್ಯವನ್ನು ಗೆದ್ದುಕೊಂಡ ನಂತರ ಆ ಗೆಲುವಿಗೆ ಸಿಕ್ಕಂಥ ಮತ್ತೊಂದು ಸಮರ್ಥನೆಯ ರೀತಿ ಕಾಣಿಸ್ತಾ ಇದೆ.